ಯಾರ ಕುತ್ಕೊಂಡೇನೋ ಇಸ್ಪೀಟ್ ಆಡ್ತಾರಂಗೆ ಕಾಣ್ತವ್ರತ್ಲಾಗೆ. ಭಯ ಇಲ್ಲ ಭಕ್ತಿ ಇಲ್ಲ. ಆಡಕ್ಲೆ ಇಸ್ಪೀಟ್ ಆಡ್ಕೊಂಡು ಕುತ್ಕೊಂಬೋದು. ಮೊನ್ನೆ ದಿನ ಪಂಕಜನ್ ಗಂಡ ಪರಮೇಶಿ ಸಂತೆಲಿ ಹಸಿ ಕಡ್ಲೆಕಾಯಿ ಸಿಕ್ಕು ಅಂತ ಚೆನ್ನಾಗಿ ಇಸ್ಕೊಂಡು ತಿಂದ್ಬಿಟ್ಟತ್ಲಾಗೆ ಹೊಟ್ಟೆ ಕಡಿಸ್ಕೊಂಡು ಕುಂತವನತ್ಲಾಗೆ. ದಿನಕ್ಕೆ 6 ರಿಂದ 7 ಸರಿ ಬಾತ್ರೂಮ್ಗೆ ಹೋಗು ಬಾ, ಬಾತ್ರೂಮ್ಗೆ ಹೋಗು ಬಾ, ಹೊಟ್ಟೆ ಕಡಿಸ್ಕೊಂಡು ಕುಂತವನು ಸುಸ್ತಾಗ್ಬಿಟ್ಟಿನ ತತ್ತಾಗೆ. ನಮ್ಮ ಅಪ್ಪಾಜಿ ಹೋಗಿ ಔಷಧಿ ಕೊಟ್ಟು ಬಂದೈತತ್ಲಾಗೆ. ಈಗ ಹೆಂಗದನೋ ಏನೋ ನೋಡ್ಕೊಂಬರ್ಬೇಕಾಯ್ತು ಪಾರ್ಟಿನ. ಏನ್ರಿ ಕರಿಯಪ್ಪರೇ, ಚೆನ್ನಾಗಿದ್ದೀರಾ? ಇದೇನು ಸಿಟ್ ಮಾಡ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಕಾಲೊಳೆ ವಿಚಿತ್ರ ಹಾಕೊಂಡು ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ? ಏಯ್ ಎಲ್ಲ ಕೊಟ್ರೇಶಿ, ನಾನು ಹೆಂಗನ ನಿಂತ್ಕೊಂತೀನಿ, ಹೆಂಗನ ಮುಖ ಮಾಡ್ಕೊಂಡು ನಿಂತ್ಕೊಂತೀನಿ. ನಿಂಗೆ ಯಾಕೆ ಅದಲ್ಲ? ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗಾತ್ಲಾಗೆ. ಬಂದ್ಬಿಟ್ಟ ಇಲ್ಲಿ ನನಗೆ ಹೇಳಕ್ಕೆ ಬುದ್ಧಿವಾದನ. ಏನು ನಿಂತ್ಕೊಂಡಿದ್ಯಾ ಇಲ್ಲಿ, ಏನು ಮಾಡ್ತಿದ್ಯಾ ಇಲ್ಲಿ ಅಂದ್ಕೊಂಡು. ಇಲ್ಲಪ್ಪ ಅತ್ಲಾಗ ಹಿಂಗೆ ಆದಿಗೆ ಹೋಗ್ತಿದ್ದ ಅತ್ಲಾಗೆ ನಿಮ್ಮನ್ನು ನೋಡಿದೆ ಅತ್ಲಾಗೆ ಮಾತಾಡ್ಸೋಣ ಅಂತ ಬಂದಪ್ಪ ಅತ್ಲಾಗೆ. ನೀನು ಮಾತಾಡ್ಸೊಳ್ಳೆ ಮುಟ್ಟಿದ್ರೆ ಮನೆ ಗಿಡದ ಥರ ಮುದುರ್ಕೊಂತೀಯ ಅತ್ಲಾಗೆ, ಸಿಡಿಮಿಡಿ ಅಂತೀಯ. ಏನು ಮಾಡಿದೆ ಅಂತ ನಾನು ನಿನಗೆ? ಮೊನ್ನೆ ನಮ್ಮಮ್ಮ ಪುಟ್ರಂಗಮ್ಮಗೆ ಹುಷಾರಿಲ್ಲ ಅಂದಾಗ ಬಂದಿದ್ದೆ ನಾನು ನೋಡ್ಕೊಂಡು ಹೋಗಿ ನಮ್ಮಮ್ಮನ. ಅಡ್ರೆಸ್ ಇಲ್ದಂಗೆ ಹಾಳಾಗೋಗಿದ್ಯಾ, ಈಗ ಬಂದ್ಬಿಟ್ಟು ವಿಚಾರಿಸಿ ಅಂತ ಬಂದಿದ್ದೆ ನನ್ನ ನೀನು. ಅದಕ್ಕೆ ಬೇಜಾರಾಗ್ತೀರ ನೀನು? ಅವತ್ತು ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಪಟ್ಟಣಕ್ಕೆ ಹೋಗಿದ್ನ, ಬರೋ ತಡವಾಯ್ತು ಅತ್ಲಾಗೆ. 2 ದಿವಸ ಅಲ್ಲೇ ಉಳ್ಕೊಂಡಿದ್ನ, ಬರೋಕ್ಕಾಗಲಿಲ್ಲ ಅತ್ಲಾಗೆ. ಪುಟ್ರಂಗಜ್ಜಿ ಹುಷಾರಿಲ್ಲ ವಿಚಾರನೇ ನಮ್ಗೆ ಗೊತ್ತಿಲ್ಲ. ಊರಿಗೆ ಬಂದಮೇಲೆ ಎಲ್ಲ ಹೇಳಿದ್ರು ಅತ್ಲಾಗೆ. ಅದಕ್ಕೆ ಅಷ್ಟೊತ್ತಿಗೆ ಪುಟ್ರಂಗಜ್ಜಿ ಹುಷಾರಾಗಿದ್ರು ಅತ್ಲಾಗೆ. ಅತ್ಲ ಬರೋಕ್ಕಾಗಲಿಲ್ಲ ಕಣ ಕರಿಯಪ್ಪರೆ. ಅದಕ್ಕೆ ಇಷ್ಟೊಂದು ಸಿಟ್ಟನ್ನ ನಮ್ಮಲ್ಲಿ ತೋರಿಸಿದ್ರಿ ನೀವು. ತೆಗೀರತ್ಲಾಗೆ, ಹೋಗ್ಲಿ ಬಿಡ್ರಿ, ಏನೋ ಆಗಿದ್ದಾಯ್ತು ಅತ್ಲಾಗೆ. ಹೋಗ್ಲಿ ಬಟ್ಲಿಗೆ 2 ಅಲ್ದಿದ್ರೆ 3 ದಿವಸನಾರ ಇದ್ದು ಪಟ್ಟಣಗೆ. ಬಂದು ಮಾನೇ ಸಹ ಪುಟ್ರಂಗಜ್ಜಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀನು ನೋಡ್ಕೊಂಡು ಬರಕ್ಕೆ ಬಂದಿದ್ದೇನೋ ನೀನು ನಿಮ್ಮ ಕುಟುಂಬದವರು. ಈಗ ಬಂದ್ಬಿಟ್ಟ ಹೇಳಕ್ಕೆ ಎಲ್ಲ ಆಡಿಸ್ಕೊಂಡು. ಹೋಗ್ಲಿ ಬಿಡ ಕರಿಯಪ್ಪ ಅತ್ಲಾಗೆ, ಏನೋ ತಪ್ಪ ಹೋಗುತ್ತೆ. ಬಿಡು ತಿದ್ಕೊಂತಿದ್ದ ಅತ್ಲಾಗೆ. ಈಗ ನಡಿ ಅತ್ಲ ಪುಟ್ರಂಗಜ್ಜಿನ ನೋಡ್ಕೊಂಬರಕ್ಕೆ ನಡಿ, ನಿಮ್ಮ ಮನೆಗೆ ಬರ್ತೀನಿ, ನಡಿ ಹೋಗೋಣ. ಈಗ ನಾನು ಬೇರೆ ಅರ್ಜೆಂಟ್ ಕೆಲಸದ ಮೇಲೆ ಎಲ್ಲೋ ಬೇರೆ ಕಡೆ ಹೊರಟಿದ್ದೀನಿ. ನಡಿ ನಮ್ಮ ಮನೆಗೆ ಹೋಗಿ ನಮ್ಮಮ್ಮ ಪುಟ್ಟಂಗಮ್ಮನ ಹೆಂಗಿದ್ರೆ ಅಂತ ನೋಡ್ಕೊಂಡು ಅವ್ರ ಆರೋಗ್ಯ ವಿಚಾರಿಸಿ ಒಂದು ಸ್ವಲ್ಪ ತಿದ್ದು ನೋಡ್ಕೊಂಡು ಹೋಗು. ಹೋಗ್ಬೇಕಾರೆ ಬರೀ ಕೈ ಬೀಸ್ಕೊಂಡು ಎಲ್ಲ ಆಡ್ಸ್ಕೊಂಡು ಹೋಗ್ಬೇಡ. ಬ್ರೆಡ್ಡು ಹಣ್ಣು ತಗೊಂಡು ಹೋಗು. ಸರಿ ಆಯ್ತು ಬಿಡತ್ಲಾಗ, ಹೋಗಿ ನೋಡ್ಕೊಂಡು ಹೋಗ್ತೀನಿ ಅತ್ಲಾಗೆ. ಈಗ ಪುಟ್ರಂಗಜ್ಜಿ ನಾನು ನೋಡ್ಕೊಂಡು ಹೋಗ್ಬೇಕು ಅಷ್ಟೇನಪ್ಪ. ಆಯ್ತು ಬಿಡಪ್ಪ ಅತ್ಲಾಗೆ, ಹೋಗ್ತೀನಿ, ನಾನು ಬರ್ತೀನಿ. ಈ ಕೊಟ್ರೇಶಿ ಸುಮ್ಮನೆ ಬಿಟ್ರೆ ತಲೆ ಮೇಲೆ ಎತ್ತಿ ಕುಣಿದು ಬಿಡ್ತಾನೆ. ಅವ್ನು ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು ನಾವು. ನಾಳೆ ಸಾಹೇಬ್ರದ್ದು, ಬಶೀರ್ ಸಾಹೇಬ್ರದ್ದು ಹಬ್ಬ ಐತೆ ನಾಳೆ. ಬಶೀರ್ ಸಾಹೇಬ್ರು ಸಿಗ್ಲಿಲ್ವ ಅತ್ಲಾಗೆ? ಫಸ್ಟ್ ಬಶೀರ್ ಸಾಹೇಬ್ರನ್ನ ನೋಡಕ್ಕೆ ಹೋಗೋಣ ಅಥವಾ ಪರಮೇಶಿ ನೋಡಕ್ಕೆ ಹೋಗೋಣ ಗೊತ್ತೇ ಆಗ್ತಿಲ್ವಲ್ಲ. ಸರಿ ಬಿಡತ್ಲಾಗ, ಫಸ್ಟು ಹುಷಾರಿಲ್ಲದನ್ನ ಫಸ್ಟ್ ನೋಡ್ಬೇಕು. ಈಗ ಪರಮೇಶಿ ಹೋಗೋಣ ನಾನು. ಕರಿಯಪ್ಪಣ್ಣ, ಕರಿಯಪ್ಪಣ್ಣ. ಸಾಹೇಬ್ರೆ, ಬರ್ರಿ. ಕರಿಯಪ್ಪಗೆ ಅಣ್ಣ, ನಿಮ್ಮಂದು ಎಲ್ಲೆಲ್ಲಿ ನಾವು ಹುಡ್ಕೋದು. ನಾಳೆ ನಮ್ದಕ್ಕೆ ಬಕ್ರೀದ್ಗೆ ಹಬ್ಬ ಐತೆ. ನಾಳೆ ನಮ್ದಕ್ಕೆ ಮನೆಗೆ ಊಟಕ್ಕೆ ಬಂದ್ಬಿಡಿ. ಸಾಹೇಬ್ರೆ, ನಾಳೆ ಹಬ್ಬ ಇಟ್ಕೊಂಡು ಇವತ್ತು ಹೇಳ್ತೀರಲ್ರಿ ನೀವು? ನಮ್ಮ ಹಬ್ಬಗಳಾಗೆ ನಾವು 3-4 ದಿನ ಮುಂಚೆನೇ ನಿಮ್ಗೆ ಹೇಳ್ತೀವಿ, ನಮ್ಮನೆ ಊಟಕ್ಕೆ ಬರ್ರಿ, ನಿಂತ್ಕೊಂಡು ಹಬ್ಬ ಮಾಡೋಕ್ಕೆ ನಮ್ಮ ಜೊತೆಗೆ ಅಣ್ಣ ತಮ್ಮಗಳಂಗೆ ಜೊತೆಗಿರ್ರಿ ಅಂತೇಳಿ ಒಂದು 3-4 ದಿನ ಮುಂಚೆನೇ ಬಂದಿರ್ತೀವಿ ಹೇಳೋಕ್ಕೆ ನಿಮ್ಮ ಮನೆಗೆ. ನೀವು ನಾಳೆ ಹಬ್ಬ ಇಟ್ಕೊಂಡು ಇವತ್ತು ಬಂದಿದ್ದೀರಲ್ರಿ? ಅಯ್ಯೋ ಕರಿಯಪ್ಪದುಗೆ ಅಣ್ಣ, ತುಂಬಾ ಕೆಲಸ ಇತ್ತು. ನಾನು, ನಮ್ಮ ತಮ್ಮ, ನಮ್ಮದು ಮನೆಯವರು, ನಮ್ಮದು ಅಮ್ಮ, ಇಷ್ಟೇ ಜನ ಎಲ್ಲ ಇರೋದು. ಎಲ್ಲದಕ್ಕೂ ನಾನು ನನ್ನ ತಮ್ಮನೇ ಓಡಾಡಬೇಕು. 3-4 ದಿವಸದಿಂದ ನಮಗೆ ಪುರುಸತ್ಗೆ ಇಲ್ಲ ಅಣ್ಣ. ಅದಕ್ಕೆ ಎಲ್ಲದು ಮರ್ತುಬಿಟ್ಟಿದ್ದೆ. ನಮ್ಮದು ತಮ್ಮಗೆ ಹೇಳಿದ್ದೆ ಎಲ್ಲರಿಗೂ ಕರೆದ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ನಿಮ್ಮೊಬ್ಬರದಿಗೆ ಮರ್ತುಬಿಟ್ಟಿದ್ದಾನೆ. ಅದಕ್ಕೆ ಇರಲಿ ಅಂತ ನಾನು ನಿಮ್ಮ ಅಪ್ಪಾಜಿ ರಂಗಜ್ಜ ಅವ್ರಿಗೆ ಹೇಳಿದ್ದೆ. ಕೆಂಚಪ್ಪಣ್ಣ, ರಂಗಜ್ಜ ಅವರು, ಕೊಟ್ರೇಶ್ಗೆ ಅಣ್ಣ ಅವ್ರಿಗೆಲ್ಲ ಹೇಳಿದ್ದೆ. ನೀವು ನಮಗೆ ಸಿಗಲೇ ಇಲ್ಲ. ನೀವು ನಮಗೆ ಇವತ್ತು ಸಿಕ್ಬಿಟ್ರಲ್ಲ, ಭಾಳ ಖುಷಿ ಆಯಿತು. ಬೇಜಾರಿಗೆ ಆಗ್ಬೇಡ್ರಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು. ನೀವು ಸಿಗಲೇ ಇಲ್ಲ ನಮಗೆ, ಊರೆಲ್ಲ ಹುಡುಕಿದ್ದೀವಿ. ನಾಳೆ ಯಾವುದೇ ಬೇಜಾರು ಮನಸ್ತಾಪ ಇಟ್ಕೊಳ್ಳದಲ್ಲೇ ನಾಳೆ ಬಂದುಬಿಡ್ರಿ ನಮ್ಮ ಮನೆಗೆ ಊಟಕ್ಕೆ. ಬಕ್ರೀದ್ ಹಬ್ಬದ ಸ್ಪೆಷಲ್ ಇರುತ್ತೆ. ಚಿಕನ್ ಕಬಾಬ್, ಮಟನ್ಗೆ ಕಬಾಬ್, ಬಿರಿಯಾನಿ, ವೈಟ್ ರೈಸ್, ಶೇರ್ವಾ, ಇನ್ನೂ ಏನೇನೋ ಐಟಮ್ಗೆಲ್ಲ ಮಾಡಿರ್ತೀವಿ. ನಮ್ಮದುಗೆ ಪಾಯಸ ನಿಮ್ಮದು ತುಂಬ ಇಷ್ಟಪಡ್ತಾರೆ. ಬರ್ರಿ ನಾಳೆ. ಇಲ್ಲ ಸಾಹೇಬ್ರೆ, ನಾವು ಸೋಮವಾರದತ್ತು ಮಾಂಸ ತಿನ್ನಲ್ಲ ಕಣ್ರಿ. ನೀವು ಸೋಮವಾರನೇ ಬಕ್ರೀದ್ ಹಬ್ಬ ಇಟ್ಕೊಂಡ್ಬಿಟ್ಟಿದ್ರೆ ಅತ್ಲಾಗೆ. ಏನು ಮಾಡೋದು, ನಾವು ಸೋಮವಾರ ನಮ್ಮದು ವಾರ. ಅವತ್ತು ನಾವು ಮಾಂಸ ಮೊಟ್ಟೆ ಏನು ತಿನ್ನಲ್ಲ ನಾವು.
ಓಹೋ, ಏನ್ರಿ ಕರಿಯಪ್ಪರೇ? ಸಾಹೇಬ್ರ ಜೊತೆ ನಿಂತ್ಕೊಂಡೆ ಜೋರಾಗಿ ಮಾತಾಡ್ತಿದ್ದೀರಾ ಅತ್ಲಾಗೆ. ಏನ್ ಸಮಾಚಾರ? ಓಹೋ, ಇವತ್ತು ಬೆಳ್ಕಾಗಿತ್ತಾ? ಮೊನ್ನೆ ನೆನ್ನೆ ಈಗ್ಲೂ ಆಗ್ಲೂ ಅಂತಿದ್ದೆ. ಈಗಾಗಲೇ ಇಷ್ಟು ಚಿಗುರ್ಕೊಂಡ್ಬಿಟ್ಟಿದ್ಯಾ ಅಲ್ಲ ನೀನು? ಓ, ಏನ್ ಮಾಡೋದು ಅತ್ಲಾಗೆ? ಹೆಂಗ ಅತ್ಲಾಗೆ ಹಸಿ ಕಡ್ಲಕ್ಕ ಅಂದ್ರೆ ನಿಂಗೆ ಗೊತ್ತಲ್ಲ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಸೇರ್ ಗಟ್ಲೆ ತಿಂದು ಹಂಗೆ ಆಗ್ಬಿಟ್ಟತ್ತಗೆ. ಏನ್ ಅತ್ಲಾಗೆ, ನಿಮ್ಮ ಅಜ್ಜರ ಕಾಲ್ಗುಣ ಚೆನ್ನಾಗಿತ್ತು. ನನ್ನ ಹೆಂಡತಿ ಮಜ್ಜಿಗೆ ಮಾಡ್ಕೊಟ್ಲಪ್ಪ ಅತ್ಲಾಗೆ, ಕುಡಿದು ಹುಷಾರಾದ ಅತ್ಲಾಗೆ. ಹೋಗ್ಲಿ ಬಿಡತ್ಲಾಗೆ. ನಿನ್ನೆ ಹುಡಿಕೊಂಡು ಅತ್ಲ ನೀನು ನೋಡೋಣ ಅಂತ ಬರ್ತೀನಪ್ಪ ಅತ್ಲಾಗೆ. ನನಗೆ ಎದ್ರಾಗ ಸಾಹೇಬ್ರು ಸಿಕ್ಬಿಟ್ಟು ಅತ್ಲಾಗೆ ಮಾತಿಗೆ ನಿಂತ್ಕೊಂಡ್ಬಿಟ್ರು ಅತ್ಲಾಗೆ. ಅವ್ರ ಜೊತೆಗೆ ಮಾತಾಡ್ಕೊಂಡು ನೋಡತ್ಲಾಗೆ ನೀನು ಸಿಕ್ಬಿಟ್ಟು ಅತ್ಲಾಗೆ ಅನುಕೂಲ ಆಗ್ಬಿಡತ್ಲಾಗೆ. ನಾಳೆ ಸಾಹೇಬ್ರದ್ದು ಬಕ್ರೀದ್ ಹಬ್ಬ ಕರೀತದಾರ ನನಗೆ. ಓ ಪರಮೇಶ್ವರಿಗೆ ಅಣ್ಣ, ನಾಳೆ ನಮ್ದಕ್ಕೆ ಬಕ್ರೀದ್ಗೆ ಹಬ್ಬ ಇದೆ. ನಾಳೆ ನೀವು ತಪ್ಪಿಸಲೇ ನಮ್ದಕ್ಕೆ ಮನೆಗೆ ಬಂದು ಊಟಗೆ ಮಾಡ್ಕೊಂಡು ಹೋಗ್ಬೇಕು. ತಪ್ಪಿಸ್ಬೇಡಿ, ನಾಳೆ ನಮ್ದಕ್ಕೆ ಬಕ್ರೀದ್ಗೆ ಹಬ್ಬ ಇದೆ. ತುಂಬ ಗ್ರ್ಯಾಂಡ್ಗೆ ಆಗಿ ಮಾಡ್ತಾ ಇದೀವಿ ನಾವು. ರೀ ಸಾಹೇಬ್ರೆ, ಅವನು ಅಷ್ಟೇ ಕಣ್ರಿ ನಮ್ಮಂಗೆನೆ. ಸೋಮವಾರದೊತ್ತು ಅವನು ಮಾಂಸ ಮಟ ತಿನ್ನಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ ಅಂತಿದ್ದೀವಿ. ನಾವು ನೀವು ಇಷ್ಟೊಂದು ಪ್ರೀತಿಯಿಂದ ಕರಿಬೇಕಾದ್ರೆ ನಾವು ಬರ್ದಂಗಿರೋಕ್ಕಾಗಲ್ಲ. ನಾಳೆ ಸೋಮವಾರ. ನಾಳೆ ನಿಮ್ಮ ಮನೆಗೆ ಹಬ್ಬಕ್ಕೆ ಬಂದತ್ಲಾಗೆ ಒಂಚೂರು ಪಾಯಸ ಗೀಸ ಕುಡ್ಕೊಂಡು ಹೋಗ್ತೀವಿ ಅತ್ಲಾಗೆ. ಮಾರನೇ ದಿವಸ ಮಂಗಳವಾರ ಐತಲ್ಲ, ಬೆಳಗ್ಗೆಲ್ಲ ಬಂದ್ಬಿಡ್ತೀವಿ. ಬಿರಿಯಾನಿ, ಮೊಟ್ಟೆ ಪಪ್ಸ್ ಅಂತೆ, ಚಿಕನ್ ಲಾಲಿಪಾಪ್, ಚಿಕನ್ ಕಬಾಬ್, ಬಿರಿಯಾನಿ ಎಲ್ಲ ಒಂಚೂರು ಕೊಟ್ಬಿಡ್ರಿ. ಬಾಕ್ಸಿ ಹಾಕೊಂಡು ಚೆಂದಾಗಿ ಉಂಡ್ಬಿಟ್ಟು ಹೋಗ್ತೀವಿ ಅತ್ಲಾಗೆ. ಅಯ್ಯೋ ಕರಿಯಪ್ಪಗೆ ಅಣ್ಣ, ಹೋಗ್ಲಿ ಬಿಡ್ರಿ ಅತ್ಲಾಗೆ. ನಮ್ಮದು ಸೋಮವಾರ ಹಬ್ಬ ಇರೋದ್ರಿಂದ ನೀವು ನಾನ್ ವೆಜ್ಗೆ ಊಟ ಮಾಡೋದಂದರೆ ಏನಾಗಬೇಕು ಹೇಳಿ. ಪರವಾಗಿಲ್ಲ, ಅವತ್ತು ಬಂದು ಪಾಯಸಕ್ಕೆ ಕುಡ್ಕೊಂಡು ಹೋಗ್ರಿ. ಮಾರನೇ ದಿವಸ ಮಂಗಳವಾರ ನೀವು ಹೇಳ್ದಂಗೆ ಚಿಕನ್ ಕಬಾಬ್, ಮಟನ್ ಕಬಾಬ್, ಬಿರಿಯಾನಿ, ಲಾಲಿಪಾಪ್, ಇನ್ನೂ ಎಕ್ಸ್ಟ್ರಾ ಏನೇನೋ ಮಾಡಿರ್ತೀವಿ ಅದನ್ನೆಲ್ಲ ಊಟಕ್ಕೆ ಬಡಿಸ್ತೀವಿ ಮಂಗಳವಾರ ಬೆಳಗ್ಗೆ. ನೀವು ನಿಮ್ಮ ಫ್ರೆಂಡ್ ಪರಮೇಶಿ ಅಣ್ಣ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗಿ. ಹಂಗೆ ಕೆಂಚಪ್ಪ, ರಂಗಜ್ಜ, ಇನ್ನೊಬ್ರು ಇದಾರಲ್ಲ ಕೊಟ್ರೇಶ್ಗೆ ಅಣ್ಣ, ಅವರು ಬರ್ತಾರೆ. ಅವ್ರ ಜೊತೆ ನೀವೆಲ್ಲ ಊಟ ಮಾಡ್ಕೊಂಡು ಹೊಂಟ್ಬಿಡಿವ್ರಂತೆ. ಕಣ್ರಿ ಸಾಹೇಬ್ರೆ, ನೀವು ನಿಮ್ಮ ಮಾತುಗಳೇ ಚಂದ ಕಣ್ರಿ. ನಿಮ್ಮ ಮಾತುಗಳದಾವ ಭಾಳ ಚಂದ ಅವು. ನಾವು ಹೆಂಗಿದ್ರು ಸೋಮವಾರ ಬಂದತ್ಲಾಗ ಏನೋ ಸ್ವೀಟು ಒಂಚೂರು ಪಾಯಸ ಕುಡ್ಕೊಂಡು ಹೋಗ್ತೀವತ್ಲಾಗೆ. ಮಂಗಳವಾರ ನಿಮ್ಮ ಹಬ್ಬನ ನಮ್ಮ ಹಬ್ಬದ ಥರ ಆಚರಣೆ ಮಾಡ್ತೀವಿ. ಸರಿ ಕರಿಯಪ್ಪಗೆ ಅಣ್ಣ. ಸರಿ ಆಯಿತು. ನಮ್ಮದು ಒಂಚೂರು ಕೆಲಸಗೆ ಇತ್ತು, ಒಂಚೂರು ಅಂಗಡಿ ಕಡೆಗೆ ಹೋಗಿ ಬರೋದಿತ್ತು. ಬರ್ತೀನಿ. ನಮಸ್ಕಾರ ಅಣ್ಣ. ಬರೋದು ಮರಿಬೇಡ್ರಿ. ಸರಿ ಕಣ್ರಿ, ಆಯಿತು ಸಾಹೇಬ್ರೆ. ತಪ್ಸಲ್ಲ ಬಿಡ್ರಿ ಅತ್ಲಾಗೆ. ನಾವು ಬಂದತ್ಲಾಗೆ ಕಾರ್ಯಕ್ರಮ ಮುಗಿಸ್ಕೊಟ್ಟೆ ಹೋಗ್ತೀವಿ. ನೋಡ್ರಿ ನಮ್ಮ ಸಾಹೇಬ್ರ ಮನಸ್ಸು ಎಷ್ಟು ಒಳ್ಳೇದು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ.